ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕುಸುಮರಾಜನ. ಇವತ್ತೇ ಫಸ್ಟ್ ಟೈಮ್ ಈ ಫೇಸ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲಲ್ಲಿರೋ ಅದರ್ ವೀಡಿಯೋಸು ನೋಡಿ ಇಷ್ಟ ಆದರೆ, ಹೆಲ್ಪ್ಫುಲ್ ಅನಿಸಿದ್ರೆ ಅಥವಾ ಎಂಟರ್ಟೈನಿಂಗ್ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನಾನು ನಮ್ಮೂರಿಗೆ ಬಂದಿದ್ದೆ. ಸೊ ಬೇಸಿಕ್ಲಿ ನನ್ನ ಕಸಿನ್ ಒಬ್ಳದ್ದು ಮದುವೆ ಇತ್ತು. ಆಮೇಲೆ ಒಂದು ಪಾಪದ ನಾಮಕರಣ ಇತ್ತು. ಆ್ಯಂಡ್ ನಾವು ಸ್ವಲ್ಪ ಟ್ರಿಪ್ ಹೋಗಿದ್ವಿ. ಇದೆಲ್ಲ ಸೇರಿಸಿ ಹೋಗಿ ಬಂದಿದ್ದೀವಿ. ಆ್ಯಂಡ್ ಏನಪ್ಪ ಅಂತ ಹೇಳಿದ್ರೆ, ಇವಾಗ ನಾನು ನಮ್ಮೂರಲ್ಲಿದ್ದೀನಿ, ಅಂದರೆ ಮೇಲ್ನಳ್ಳಿ ಅಮ್ಮನ ಮನೇಲಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದರೆ, ನಮ್ಮ ಅಮ್ಮವರು ನಂಗೆ ಒಂದು ಸೀರೆ ತೊಗೊಂಬಂದಿದ್ರು, ಮೈಸೂರು ಸಿಲ್ಕ್ ಸೀರೆ. ಅದು ತೊಗೊಬಂದಿದ್ರು. ನಂಗೆ ಅದು ಕಲರ್ ಇಷ್ಟ ಆಗಿರಲಿಲ್ಲ. ಅದಕ್ಕೆ ನಮ್ಮಮ್ಮ ಬರ್ತಾ ಚೇಂಜ್ ಮಾಡಿಸ್ಕೊಬರೋಣ ಅಂತ ಹೇಳಿಬಿಟ್ಟು ನಾವು ವಾಪಸ್ ಬರ್ತಾ ಚಿಕ್ಕಮಗಳೂರು ಹೋಗಿದ್ವಿ. ಚಿಕ್ಕಮಗಳೂರಿಂದ ವಾಪಸ್ ಬರ್ತಾ ತಿಪ್ಟೂರಲ್ಲಿ ಚೇಂಜ್ ಮಾಡಿಸ್ಕೊಂಬಂದ್ವಿ. ಬೇಸಿಕ್ಲಿ ಇವತ್ತು ಒಂದಷ್ಟು ಸ್ಯಾರಿದು ಹಾಲ್ ಮಾಡ್ತಾಯಿದ್ದೀನಿ. ಮೋಸ್ಟ್ಲಿ ನಿಮಗೆ ಈ ಥರ ಸೀರೆಗಳದ್ದು ಇಷ್ಟ ಆಗ್ಬೋದು, ಡಿಸೈನ್ಸ್ ನೋಡಿ ನಿಮಗೂ ಏನೋ ಇಷ್ಟ ಆಗಿ ಮೋಸ್ಟ್ಲಿ ನಿಮಗೆ ತಗೊಳ್ಳೋದಕ್ಕೆ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ನಮ್ಮಮ್ಮ ಇವು ಅಂಗಡಿನಲ್ಲಿ ತೊಗೊಬಂದಿತ್ತು ಒಂದು ಸೀರೆನ. ಅದು ನಂಗೆ ಇಷ್ಟ ಆಗಿರಲಿಲ್ಲ. ಕಲರು ಒಂಥರ ಟ್ರಿಪಲ್ ಕಲರ್ ಬರುತ್ತಲ್ಲ ಮೈಸೂರು ಸಿಲ್ಕ್ ಸೀರೆನಲ್ಲಿ, ಅದ್ರದ್ದು ಒಂಥರ ಅದ್ರ ಕಾಂಬಿನೇಷನ್ ನಂಗೆ ಅಷ್ಟು ಇಷ್ಟ ಆಗಿರಲಿಲ್ಲ. ಅದಕ್ಕೆ ನಾನು ಎಕ್ಸ್ಚೇಂಜ್ ಮಾಡಿಸ್ಕೊಂಬಂದೆ. ಸೊ ಇವಾಗ ನೀವಿಲ್ಲಿ ನೋಡ್ಬೋದು, ಇದು ನಮ್ಮಮ್ಮವ್ರು ತಂದಿರೋ ಸೀರೆ ನೋಡಿ, ಮೈಸೂರು ಸಿಲ್ಕ್. ಒಂದು ನಿಮಿಷ ಇರಿ. ಸೊ ಇದು ನಮ್ಮಮ್ಮವ್ರು ತಂದಿರೋ ಅಂಥ ಮೈಸೂರು ಸಿಲ್ಕ್ ಸೀರೆ, ರೆಡ್ ಕಲರು. ಇಲ್ಲಿ ನೋಡ್ಬೋದು, ರೆಡ್ ಮತ್ತು ಗೋಲ್ಡನ್ ಕಲರ್ ಬಾರ್ಡರ್ ಇದೆ. ಇಲ್ಲಿ ಸ್ಮಾಲ್ 2 ಬಾರ್ಡರ್ ಇದೆ ನೋಡ್ಬೋದು. ಕೆಳಗಡೆ ಒಂದು ಬಾರ್ಡರು, ಮೇಲ್ಗಡೆ ಒಂದು ಬಾರ್ಡರು, ಮಧ್ಯದಲ್ಲಿ ಪ್ಲೇನ್ ಥರ ಇದೆ. ಅದ್ರ ಜೊತೆಗೆ ಇಡೀ ಸ್ಯಾರಿನಲ್ಲಿ ಈ ಥರ ಚೆಕ್ಸ್ ಥರದ್ದು ಏನು ಡಿಸೈನ್ ಇದೆ. ಪ್ಲಸ್ ಇಲ್ಲಿ ಬುಟ್ಟ ಬಂದಿದೆ ನೋಡ್ಬೋದು ಈ ಥರ. ಸೊ ಆ್ಯಂಡ್ ಅದ್ರ ಜೊತೆಗೆ ಪಲ್ಲು ತೋರಿಸ್ತೀನಿ ಒಂದು ನಿಮಿಷ. ಸೊ ಈ ಥರ ಇದೆ ಇದ್ರ ಪಲ್ಲು, ನೀವು ನೋಡ್ಬೋದು ಇಲ್ಲಿ. ಇದು ಕೂಡ ಸೇಮ್ ಬಾರ್ಡರಲ್ಲಿ ಏನು ಡಿಸೈನ್ ಬಂದಿದೆ ನೋಡಿ, ಅದೇ ಡಿಸೈನಲ್ಲಿ ಪಲ್ಲು ಇದೆ. ಪ್ಲಸ್ ಸ್ವಲ್ಪ ಇಲ್ಲಿ ಚೆಕ್ಸ್ ಬಂದಿದೆ. ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಈ ಕಲರು. ನನ್ನ ಹತ್ರ ಈ ಕಲರು ರೇಷ್ಮೆ ಅಲ್ಲ, ಮೈಸೂರು ಸಿಲ್ಕ್ ಸೀರೆ ಯಾವುದೂ ಇರಲಿಲ್ಲ. ಜೊತೆಗೆ ನನ್ನ ಹತ್ರ ಈ ಕಲರ್ ಐ ಥಿಂಕ್ ಯಾವುದೂ ಸ್ಯಾರಿನೇ ಇಲ್ಲ. ಸೊ ಅದಕ್ಕೋಸ್ಕರ ಅಂತ ನನಗೆ ಅಲ್ಲಿ ನೋಡಿದ್ರಲ್ಲಿ ಇದು ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಈ ಸ್ಯಾರಿ ತೊಗೊಬಂದೆ. ಚೆನ್ನಾಗಿ ಅನ್ನಿಸ್ತು. ಏನಮ್ಮ, ನಿಂಗೂ ಚೆನ್ನಾಗಿ ಅನ್ನಿಸ್ತು ತಾನೆ? ನಮ್ಮಮ್ಮ ಕ್ಯಾಮ್ರಾ ಮುಂದೆ ಮಾತು ಏನು ಕೇಳಿಸ್ಬಾರ್ದು ಅಂತ ಸೈಡಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೆ. ತೋರಿಸ್ದೆ ಈ ಥರ. ಪ್ಲೈನು ಪ್ಲಸ್ ಅದು ಡಿಸೈನ್ ಬಂದೈತಮ್ಮ. ಇದು ಬ್ಲೌಸ್ ಮಾಮ ಇರಮ್ಮ, ಫುಲ್ಲು ಹೋಗ್ಬಿಡ್ತು ನೀನು, ಅದೆಲ್ಲ ಬಿಚ್ಚಾಕ್ತೆ ನೀನು. ಇದು ಬ್ಲೌಸು. ಹೌದು, ಇದು ನೋಡಿ ಪ್ಲೇನ್ ರೆಡ್ ಕಲರ್ ಬ್ಲೌಸ್ ಇದು. ಹಾಂ, ಇದು ಫುಲ್ಲು ಪ್ಲೇನ್ ರೆಡ್ ಕಲರ್ ಬ್ಲೌಸು. ಇದಕ್ಕೆ ನೀವೇನು ಗೊತ್ತಾ, ನಾನು ಯೂಶಲಿ ಈ ಥರ ನೀವೇನಾದ್ರು ಸೀರೆ ತೊಗೊಂಡ್ರೆ ಈ ಥರ ರೆಡ್ ಕಲರ್ದಕ್ಕೆ ಈ ಥರ ಗೋಲ್ಡನ್ ಕಲರ್ ಬ್ಲೌಸ್ ಕೂಡ ಹಾಕೋಬೋದು. ಜೊತೆಗೆ ರೆಡ್ ಕಲರ್ ಬ್ಲೌಸ್ ಕೂಡ ಹಾಕೋಬೋದು, ಗ್ರೀನ್ ಕಲರ್ ಬ್ಲೌಸ್ ಕೂಡ ಹಾಕೋಬೋದು, ಹಾಗೆ ವೈಟ್ ಕಲರ್ ಬ್ಲೌಸ್ ಕೂಡ ಹಾಕೋಬೋದು. ಅಥವಾ ಒಂಥರ ಏನಂತಾರೆ, ಕಲರ್ ಬ್ಲಾಕ್ ಅಂತ ಹೇಳ್ತಾರಲ್ಲ, ಆ ಥರ ಮಾಡಬೇಕು ಅಂದರೆ ಪಿಂಕ್ ಕಲರ್ ಬ್ಲೌಸ್ ಕೂಡ ಹಾಕೋಬೋದು ರೆಡ್ ಕಲರ್ ಸ್ಯಾರಿಗೆ. ಅದು ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಇದೆಲ್ಲ ಫುಲ್ ಬಿಚ್ಚೋಯ್ತು. ಇವಾಗ ಇದನ್ನು ಸೈಡಲ್ಲಿ ಇಡ್ತಾ ಇದ್ದೀನಿ. ಸೊ ಇದು ಮೈಸೂರು ಸಿಲ್ಕ್ ಸೀರೆ ನಮ್ಮ ಅಮ್ಮವರು ತಂದುಕೊಟ್ಟಿದ್ದು ನನಗೆ. ಅದನ್ನ ನಾನು ಎಕ್ಸ್ಚೇಂಜ್ ಮಾಡಿಸ್ಕೊಂಬಂದೆ. ಅದಾದಮೇಲೆ ಅಲ್ಲೇ ಸ್ಯಾರಿ ನೋಡ್ತಾ ಇದ್ದೆ. ಹಾಗೆ ನಮ್ಮ ಅಮ್ಮಂಗೆ ಕೂಡ ಒಂದು ಸ್ವಲ್ಪ ಏನು ಉಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿ ಕೆಲವೊಂದು ಚೆನ್ನಾಗಿ ಅನ್ನಿಸ್ತು ಸೀರೆ. ನಾನಾದರೂ ಉಟ್ಕೋಬೋದು, ಅಮ್ಮನಾದರೂ ಉಟ್ಕೋಬೋದು ಅಂತ ಹೇಳ್ಬಿಟ್ಟು ಒಂದಷ್ಟು ಸೀರೆ ತೊಗೊಬಂದೆ. ಅದನ್ನ ಕೂಡ ತೋರಿಸ್ತೀನಿ. ಸೊ ಈ ಮೈಸೂರು ಸಿಲ್ಕ್ ಸೀರೆದು ಪ್ರೈಸ್ ಹೇಳಬೇಕು ಅಂದರೆ ಎಷ್ಟಾಯ್ತು ಗೊತ್ತಾ, 12,190 ರುಪೀಸು ಇದು ಮೈಸೂರು ಸಿಲ್ಕ್ ಸೀರೆ ಪ್ರೈಸು. ಈ ಸೀರೆ ನೋಡ್ಬೋದು. ನನ್ನ ಹತ್ರ ಈ ಥರ ಯಾವುದೂ ಸೀರೆನೇ ಇಲ್ಲ ಆಯಿತಾ. ನಮ್ಮಮ್ಮ ಚೆನ್ನಾಗಿ ಅನಿಸುತ್ತೆ ತಗೋ ಅಂತ ಹೇಳ್ಬಿಟ್ಟು ತೊಗೊಂಡೆ. ಇದು ನೋಡಿ, ಎಲ್ಲ ಕಡೆಯೂ ಈ ಥರ ಬುಟ್ಟ ಇದೆ ಬಾರ್ಡರ್ಗೆ. ಆ್ಯಂಡ್ ಬಾರ್ಡರಲ್ಲಿ ಒಂದು ಚಿಕ್ಕದು ಪರ್ಪಲ್ ಮತ್ತು ಒಂಥರ ಸಿಮೆಂಟ್ ಕಲರ್ ಕಾಂಬಿನೇಷನ್. ಇದು ಬಂದು ಬ್ಲೌಸು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಬ್ಲೌಸು ಪ್ಲೇನ್ ಪ್ಲಸ್ ಒಂದು ಸ್ವಲ್ಪ ಬುಟ್ಟ ಥರ ಇದೆ, ಸ್ಮಾಲ್ ಡಿಸೈನ್ಸು. ಇದು ಬಂದು ಬ್ಲೌಸು. ಆ್ಯಂಡ್ ಪ್ಲಸ್ ಇದು ಬಂದು ಸ್ಯಾರಿ ಪ್ಲಸ್ ಹಾಗೇ ಅದೇನೇ ಏನು ಸೆರಗು ಬಂದಿದೆ. ಸ್ಯಾರಿ ಫುಲ್ಲು ಸೇಮ್ ಬಾರ್ಡರ್ ಮತ್ತು ಸೇಮ್ ಡಿಸೈನ್ ಇದೆ. ಅದೇನೇ ಇದಕ್ಕೆ ಏನು ಸೆರಗಿಗೂ ಕೂಡ ಅದೇ ಬಂದಿದೆ. ಸೊ ಅದ್ರ ಜೊತೆಗೆ ಇಲ್ಲಿ ಬಾರ್ಡರಲ್ಲಿ
ಸ್ಯಾರಿ ಸೆರಗ್ ಬಾರ್ಡರಲ್ಲಿ ಈ ಥರ ನೋಡ್ಬೋದು, ಈ ಥರ ಒಂದು ಬಾರ್ಡರ್ ಬಂದಿದೆ. ಎಲ್ಲ ಸೀರೆ ಎಲ್ಲ ಬಿಚ್ಚಾಕ್ತಾ ಇದ್ದೀನಿ, ಮತ್ತೆ ಇವಾಗ ಮಡ್ಚ್ಕೊಂಡ್ರೆ ಆಯಿತು ಅಂತ. ಸೊ ಇವಾಗ ಇದು ತೋರಿಸಿದ್ನಲ್ಲ ಸ್ಯಾರಿ, ಈ ಪ್ರೈಸ್ ಬಂದು 4275 ರುಪೀಸ್. ಆ್ಯಂಡ್ ನೆಕ್ಸ್ಟ್ ಸೀರೆ ಬಂದುಬಿಟ್ಟು ನನ್ನ ಫೇವ್ರೇಟ್ ಸೀರೆ ಆಯಿತಾ. ಈ ಕಲರ್ ನಂಗೆ ತುಂಬ ಇಷ್ಟ ಆಗುತ್ತೆ. ನಾನು ಈ ಕಲರ್ ಸೀರೆ ಎಷ್ಟು ಸರಿ ಹುಡ್ಕಿದ್ದೀನಿ ಗೊತ್ತಾ, ನಂಗೆ ಈ ಕಲರ್ ಸೀರೆನೇ ಸಿಗ್ತಾ ಇರಲಿಲ್ಲ. ನನ್ನ ಮದುವೆನಲ್ಲೂ ಅಷ್ಟೇ ಈ ಥರದ ರೇಷ್ಮೆ ಸೀರೆ ಬೇಕು ಅಂತ ಎಷ್ಟು ಹುಡುಕಿದೆ ಅಂದರೆ ಅಷ್ಟು ಹುಡುಕಿದೆ. ಬಟ್ ರೇಷ್ಮೆ ಸೀರೆಗಳು ಯೂಶಲಿ ಈ ಥರ ಕಲರಲ್ಲಿ ಸಿಗಲ್ಲ. ಬಟ್ ಮೈಸೂರು ಸಿಲ್ಕ್ ಸೀರೆ ಸಿಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾರೇ ಉಟ್ಕೊಂಡ್ರು ಈ ಕಲರ್ ಸ್ಯಾರಿ ತುಂಬಾ ಚೆನ್ನಾಗಿ ಅನಿಸುತ್ತೆ. ಬಟ್ ಏನಪ್ಪ ಅಂತ ಹೇಳಿದ್ರೆ, ನಾನು ಮೈಸೂರು ಸಿಲ್ಕ್ ಸೀರೆ ಈಗ ತೊಗೊಂಡಿದ್ದೀನಲ್ಲ, ಅದರಲ್ಲಿ ಈ ಥರದ್ದು ಸಿಗಲಿಲ್ಲ. ಫುಲ್ ಪ್ಲೇನ್ ಇತ್ತು, ಬಾರ್ಡರ್ ಅಂತೂ ಏನೂ ಇರಲಿಲ್ಲ. ಫುಲ್ ಪ್ಲೇನ್ ಬಾರ್ಡರ್ ಇತ್ತು, ಚಿಕ್ಕ ಬಾರ್ಡರ್ ಇತ್ತು. ಅದಷ್ಟು ಚೆನ್ನಾಗಿ ಅನ್ನಿಸ್ತಾ ಇರಲಿಲ್ಲ. ಅದಕ್ಕೆ ಇದನ್ನು ಮೈಸೂರು ಸಿಲ್ಕ್ ಕ್ರೇಪ್ ಬರುತ್ತಲ್ಲ, ಮೈಸೂರು ಕ್ರೇಪ್ ಸಿಲ್ಕ್ ಅಂತ ಹೇಳಿಬಿಟ್ಟು ಅದರಲ್ಲಿ ತೊಗೊಂಡೆ. ನೀವು ನೋಡ್ಬೋದು ಈ ಥರ ಬಾರ್ಡರ್ ಇದೆ, ಒಂದು ಸ್ವಲ್ಪ ಇಷ್ಟುದ್ದ ಬಾರ್ಡರ್ ಬಂದಿದೆ. ಸೊ ಸ್ವಲ್ಪನಾದರೂ ಎದ್ದು ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು, ಅದರ್ವೈಸ್ ಏನು ಬಾರ್ಡರ್ ಪ್ಲೇನಾಗಿದ್ದರೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಅಂತ ಹೇಳ್ಬಿಟ್ಟು ನಾನು ಅದನ್ನು ಮೈಸೂರು ಸಿಲ್ಕಲ್ಲಿ ತೊಗೊಳ್ಳಿಲ್ಲ, ಈ ಥರ ಕ್ರೇಪ್ ಸಿಲ್ಕಲ್ಲಿ ತೊಗೊಂಡೆ. ಆ್ಯಂಡ್ ಇದಕ್ಕೆ ನೋಡ್ಬೋದು, ಇದು ಬಂದು ಏನು ಬ್ಲೌಸ್ ಸೇಮ್ ಆಯಿತಾ, ಸ್ಯಾರಿ ಥರನೇ ಬ್ಲೌಸು, ಅದೇ ಸೇಮ್ ಸ್ಯಾರಿನೇ ಬ್ಲೌಸ್ ಕೊಟ್ಟಿದ್ದಾರೆ. ಸೇಮ್ ಬಾರ್ಡರು, ಸೇಮ್ ಪ್ಲೇನ್ ಮೆಟೀರಿಯಲ್ಲು. ನಮ್ಮಮ್ಮ ಎಲ್ಲ ಸೌಂಡ್ ಮಾಡ್ತಾ ಇದ್ದಾರೆ, ಪ್ಲೀಸ್ ಏನು ಅಂದ್ಕೋಬೇಡಿ. ಆ್ಯಂಡ್ ನೀವಿಲ್ಲಿ ನೋಡ್ಬೋದು ಸೆರ್ಗಿಗೂ ಕೂಡ ಈ ಥರ ಒಂದು ಸಿಂಪಲಾಗಿ ಡಿಸೈನ್ ಬಂದೈತೆ ಅಷ್ಟೇ, ಜಾಸ್ತಿ ಏನು ಡಿಸೈನ್ ಏನಿಲ್ಲ. ಸೇಮ್ ಡಿಸೈನು, ಸ್ವಲ್ಪ ಮಧ್ಯದಲ್ಲಿ ಒಂದು ಸ್ವಲ್ಪ ಡಿಸೈನ್ ಮಾಡಿದ್ದಾರೆ, ನೋಡಿ ಕಾಣಿಸ್ತಾ ಇದೆಯಾ ಅಂತ, ಇಷ್ಟೇ. ಬಟ್ ಒಂಥರ ಚೆನ್ನಾಗಿ ಅನಿಸುತ್ತೆ. ಇದನ್ನು ಕೂಡ ನೀವು ಅಪ್ಪ ಹೋಗಪ್ಪ ಕಡೆ ಇದನ್ನು ಕೂಡ ನೀವು ವೈಟ್ ಕಲರ್ ಬ್ಲೌಸಿಗೆ ಹಾಕೋಬೋದು, ಗೋಲ್ಡ್ ಕಲರ್ ಬ್ಲೌಸಿಗೆ ಹಾಕೋಬೋದು, ಅಥವಾ ಇದನ್ನು ಸೇಮ್ ಈ ಬ್ಲೂ ಕಲರ್ ಏನಿದೆ ನೋಡಿ ಅದನ್ನು ಕೂಡ ಬ್ಲೌಸ್, ಆ ಕಲರ್ ಕೂಡ ಬ್ಲೌಸ್ ಹಾಕೋಬೋದು. ಇನ್ನೂ ಯಾವ ಕಲರ್ ಹಾಕೋಬೋದು, ಇಷ್ಟೆಲ್ಲ ಕಲರ್ಸ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಒಂದಿನ ಸ್ಯಾರಿ ಬ್ಲೌಸ್ ಹೊಲಿಸಿ ಹಾಕೊಂಡಿದ್ದನ್ನ ನಿಮಗೆ ತೋರಿಸ್ತೀನಿ, ತುಂಬ ಚೆನ್ನಾಗಿರುತ್ತೆ. ಓಕೆ, ಈ ಸ್ಯಾರಿದು ಪ್ರೈಸ್ ಬಂದ್ಬಿಟ್ಟು 2595 ಈ ಸೀರೆದು ಪ್ರೈಸು. ಐ ಥಿಂಕ್ ನನಗೆ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿ ಅನ್ನಿಸ್ತು, ಕೊಡ್ಬೋದು ಅನ್ನಿಸ್ತು. ಚೆನ್ನಾಗಿದೆ. ಎಷ್ಟು ಮಾತಾಡ್ತಾ ಇದ್ದಾರೆ ಅಂತ ಹಿಂದೆನೇ, ನಾನು ಇಲ್ಲಿ ಮಾತಾಡೋಕ್ಕೆ ಬಂದರೆ, ನನ್ನ ವೀಡಿಯೋದಲ್ಲಿ ಬಂದು ಮಾತಾಡಿ ಅಂದರೆ ಮಾತಾಡಲ್ಲ, ಹಿಂದೆಗಡೆ ಸುಮ್ಮನೆ ಮಾತಾಡ್ತಾ ಇರ್ತಾರೆ. ಮತ್ತು ನಾನು ಬಂದಿದ್ದೀನಿ, ನಾನು ಹಿಂಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸೊ ಓಕೆ ಗೈಸ್, ನೋಡಿ ನೆಕ್ಸ್ಟು ಈ ಸೀರೆ ಆಯಿತಾ. ಈ ಸೀರೆ ಎಷ್ಟು ಚೆನ್ನಾಗಿದೆ ಅಲ್ಲ, ನನಗೆ ಈ ಸೀರೆ ತುಂಬಾ ಇಷ್ಟ ಆಯಿತು. ಇದನ್ನೇ ಆ್ಯಕ್ಚುಲಿ ನಾನು ಫಸ್ಟ್ ಬರೀ ಮೈಸೂರು ಸಿಲ್ಕ್ ಸೀರೆ ತೊಗೋಬೇಕು ಅಂತ ಹೋಗಿದ್ದು, ಎಕ್ಸ್ಚೇಂಜ್ ಮಾಡಿಸ್ಕೊಂಬರ್ಬೇಕು ಅಂತ ಹೋಗಿ ಆದಮೇಲೆ ಈ ಸೀರೆ ನೋಡಿದೆ ಆಯಿತಾ. ಈ ಸೀರೆ ನೋಡ್ತಿದ್ದಂಗೆ ನನಗೆ ಈ ಸೀರೆ ತೊಗೋಬೇಕು ಅನ್ನಿಸ್ತು. ನಾನು ಮೈಸೂರು ಸಿಲ್ಕ್ ಸೀರೆನೇ ಎಷ್ಟೋ ತೊಗೊಂಡಿದ್ದೀನಿ ಗೊತ್ತಾ, ಅದು ಇದು ತಗ್ಸಿ ಇದು ಚೆನ್ನಾಗಿಲ್ಲ ಅಂತ ಕೊನೆಗೆ ರೆಡ್ ಕಲರ್ ಸೀರೆ ತೊಗೊಂಡೆ. ಆಮೇಲೆ ಸೈಡಲ್ಲಿ ಈ ಸ್ಯಾರಿ ಇಟ್ಟಿದ್ರು, ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ಅದು ಯಾರು ತೊಗೊಂಡಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ, ನಾನು ಹಿಂಗೆ ಕೈಯಲ್ಲಿ ಎತ್ಕೊಬಂದೆ. ಆಮೇಲೆ ಅವ್ರಿಗೆ ಹೋಗಿ ಕೇಳಿದೆ, ಇದನ್ನ ಯಾರು ತೊಗೊಂಡಿದ್ದಾರಾ ಇಲ್ಲ ತೊಗೋಬೋದಾ ಅಂತ ಹೇಳ್ಬಿಟ್ಟು, ತೊಗೋಬೋದು ಅಂತ ಹೇಳಿದ್ರು. ಆಮೇಲೆ ಸುಮ್ಮನೆ ಎತ್ಕೊಂಬಂದಿದ್ದು ಅಷ್ಟೇ ಸೀರೆ. ತುಂಬಾ ಚೆನ್ನಾಗಿ ಅನ್ನಿಸ್ತು ಈ ಸೀರೆ. ಒಂಥರ ಪಿಂಕ್ ಕಲರ್, ಆಬ್ವಿಯಸ್ಲಿ ನಂಗೆ ಯಾವಾಗಲೂ ಪಿಂಕ್ ಕಲರ್ ತುಂಬ ಇಷ್ಟ ಆಗುತ್ತೆ, ಪಿಂಕು ಪರ್ಪಲ್ಲು ಈ ಥರ ಕಲರ್ಸು. ಆ್ಯಂಡ್ ಸೊ ಈ ಸೀರೆದು ನೀವು ನೋಡ್ಬೋದು, ಬ್ಲೌಸ್ ಈ ಥರ ಇದೆ, ಪಿಂಕ್ ಪ್ಲಸ್ ಇದೊಂಥರ ಬುಟ್ಟ ಬಂದಿದೆ ಗೋಲ್ಡನ್ ಕಲರಲ್ಲಿ. ನೀವು ಈ ಸೀರೆ ತುಂಬಾ ನೋಡ್ಬೋದು, ಉಲ್ಟಾ ಇಟ್ಕೊಂಡಿದ್ದೀನ ಕರೆಕ್ಟಾಗಿ ಇಟ್ಕೊಂಡು, ನೀವು ನೋಡ್ಬೋದು ಈ ಸೀರೆ ತುಂಬಾ ಈ ಥರ ಬಾರ್ಡರ್ ಇದೆ, ಈ ಥರ ಒಂಥರ ಗೋಲ್ಡ್ ಕಲರಲ್ಲಿ. ಅದ್ರ ಜೊತೆಗೆ ಈ ಥರ ನೋಡ್ಬೋದು, ಈ ಥರ ಡಿಸೈನ್ ಬಂದಿದೆ ಗೋಲ್ಡ್ ಕಲರಲ್ಲೇ. ಇದೊಂಥರ ಶಿಫಾನ್ ಸ್ಯಾರಿ ಆಯಿತಾ, ಒಂಥರ ಸಿಂಪಲ್ ಸ್ಯಾರಿ ಅಷ್ಟೇ, ಇದೇನು ದೊಡ್ಡ ಫ್ಯಾನ್ಸಿ ಸ್ಯಾರಿ ಅಂತಲ್ಲ, ಬಟ್ ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ ಉಟ್ಕೊಂಡ್ರೆ. ಆ್ಯಂಡ್ ನೀವಿಲ್ಲಿ ನೋಡ್ಬೋದು ಇದ್ರದ್ದು ಸೆರ್ಗ್ ಕೂಡ ಈ ಥರ ಇದೆ. ಸೆರ್ಗಲ್ಲಿ ಬಾರ್ಡರ್ ಹತ್ರ ಈ ಥರ ಒಂದು ಗೋಲ್ಡನ್ ಕಲರ್ ಥರ ಡಿಸೈನ್ ಇದೆ. ಆ್ಯಂಡ್ ಆಲ್ಸೋ ಸೇಮ್ ಸೀರೆನೇ ಸೆರ್ಗಾಗಿ ಬಂದಿದೆ ಅಷ್ಟೇ. ಒಂಥರ ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು, ನಮ್ಮಮ್ಮ ಇವಾಗಲೇ ಕಾಯಿ ತುರಿತೈತೆ, ಸೊ ಒಬ್ಬಟ್ಟು ಮಾಡೋಕ್ಕೆ ಅಂತ ಹೇಳಿಬಿಟ್ಟು, ಕಾಯಿ ಒಬ್ಬಟ್ಟು ಮಾಡೋಕ್ಕೆ. ಸೊ ಇವಾಗ ಈ ಸೀರೆ ಪ್ರೈಸ್ ಬಂದ್ಬಿಟ್ಟು 1395 ರುಪೀಸ್. ಐ ಫೆಲ್ಟ್ ರಿಯಲಿ ಗುಡ್ ಅಂತ. ಅಂದರೆ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಈ ಸೀರೆ. ನಂಗೆ ಈ ಥರ ಸಿಂಪಲ್ ಸೀರೆಗಳೇ ಇಷ್ಟ ಆಗುತ್ತೆ. ನೀವು ನೋಡ್ಬೋದು ನಾನು ಉಟ್ಕೊಳ್ಳೋ ಅಂಥ ಸೀರೆಗಳು ತುಂಬಾ ಸಿಂಪಲ್ ಇರ್ತವೆ, ಜಾಸ್ತಿ ತುಂಬ ಡಿಸೈನ್ಸ್ ಎಲ್ಲ ಇರಲ್ಲ. ಕೆಲವೊಂದು ಪ್ಲೇನ್ ಸೀರೆಗಳಿರ್ತವೆ, ಅಥವಾ ತುಂಬ ಲೈಟ್ ಮೆಟೀರಿಯಲ್ ಇರುತ್ತೆ. ಆ ಥರ ಸೀರೆಗಳೇ ನನಗೆ ಯೂಶಲಿ ಇಷ್ಟ ಆಗುತ್ತೆ. ಸೊ ಆ್ಯಂಡ್ ನೆಕ್ಸ್ಟ್ ಸೀರೆ ಬಂದ್ಬಿಟ್ಟು ಈ ಥರ ಗೋಲ್ಡನ್ ಕಲರ್ ಸ್ಯಾರಿ ಆಯಿತಾ. ಸೊ ಈ ಸೀರೆ ಪ್ರೈಸ್ ಹೇಳ್ಬಿಡ್ತೀನಿ ಫಸ್ಟೇ.
3095 ಈ ಸೀರೆ ಪ್ರೈಸು, ಗೋಲ್ಡನ್ ಕಲರ್ ಸೀರೆದು. ಏನಂದರೆ ನಾನು ಗೋಲ್ಡನ್ ಕಲರ್ ಸೀರೆ ತೊಗೋಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮಂಗೆ ಒಂದು ಸರಿ ಹೇಳಿದ್ದೆ. ಆ್ಯಕ್ಚುಲಿ ಮದುವೆನಲ್ಲೇ ತೊಗೊಳಕ್ಕೆ ಅಂತ ನೋಡಿದೆ. ನಮ್ಮಮ್ಮ ಏನೋ ಒಂದು ಸೌಂಡ್ ಮಾಡ್ತಾನೆ ಐತೆ. ಓಕೆ, ಇದು ಗೋಲ್ಡನ್ ಕಲರ್ ಸೀರೆ, ಇದನ್ನ ನೋಡ್ಬೋದು. ಸೊ ಈ ಗೋಲ್ಡನ್ ಕಲರ್ ಸೀರೆ ಏನಂದರೆ, ನೀವು ಯಾಕಮ್ಮ ನನಗೆ ಹಿಂಸೆ ಕೊಡ್ತಾ ಇರೋದು ಎಲ್ಲರೂ? ಆಯಿತು ಅಪ್ಪದೇ. ಇಲ್ಲಿ ನೋಡ್ರಿ, ಸೀರೆ ನೋಡ್ಬೋದು, ಇದು ಫುಲ್ಲು ಗೋಲ್ಡನ್ ಕಲರ್ ಆಯಿತಾ. ಆ್ಯಂಡ್ ಈ ಗೋಲ್ಡನ್ ಕಲರ್ ಸೀರೆಗೆ ಏನಂದರೆ ಸೇಮ್ ಗೋಲ್ಡ್ ಕಲರ್ದೇ ಜರಿ ವರ್ಕ್ ಇರೋ ಅಂಥ ಬಾರ್ಡರು, ಸಿಂಪಲ್ ಬಾರ್ಡರ್ ಆಯಿತಾ, ಸೇಮ್ ಬಾರ್ಡರು. ಆ್ಯಂಡ್ ಸೀರೆನಲ್ಲಿ ಪೂರ್ತಿ ಈ ಥರ ಡಿಸೈನ್ ಇದೆ, ನೀವು ನೋಡ್ಬೋದು, ಕಾಣಿಸ್ತಾ ಇದೆ ಅಂತ ಅನ್ಕೊತಾ ಇದ್ದೀನಿ. ಪ್ಲಸ್ ಬಾರ್ಡರ್ ಈ ಥರ ಇದೆ. ಇದು ನೋಡಿ, ಬ್ಲೌಸ್ ಈ ಥರ ಇದೆ, ಗೋಲ್ಡ್ ಕಲರೇ ಬ್ಲೌಸು, ಪ್ಲೇನ್ ಬ್ಲೌಸ್ ಕೊಟ್ಟಿದ್ದಾರೆ ಎಲ್ಲ. ಅಂದರೆ ಸೀರೆನಲ್ಲಿ ಪೂರ್ತಿ ಡಿಸೈನ್ ಇರೋದ್ರಿಂದ ಇದು ಬ್ಲೌಸು ಗೋಲ್ಡ್ ಕಲರ್, ಪ್ಲೇನ್ ಗೋಲ್ಡ್ ಕಲರ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದ್ಬಿಟ್ಟು ಸೆರಗು ನೋಡ್ಬೋದು, ಸೇಮ್ ಡಿಸೈನೇ. ಅಂದರೆ ಏನು ಗೊತ್ತಾ, ಈಗ ಸೀರೆನಲ್ಲಿ ಪೂರ್ತಿ ಈ ಥರ ಡಿಸೈನ್ ಇದೆ ಅಲ್ವಾ. ಆ್ಯಂಡ್ ಇದು ಸೆರಗಿನಲ್ಲಿ ನೋಡ್ಬೋದು ಈ ಥರ ಡಿಸೈನ್ ಇದೆ, ಅಷ್ಟೇ ಚೇಂಜಸ್ಸು. ಜಾಸ್ತಿ ಚೇಂಜಸ್ ಏನಿಲ್ಲ. ಸೇಮ್ ಬಾರ್ಡರ್ ಬಂದಿದೆ ಎಲ್ಲ ಕಡೆನೂ. ಜಸ್ಟು ಸೆಂಟರಲ್ಲಿ ಸ್ವಲ್ಪ ಡಿಸೈನ್ಸ್ ಚೇಂಜ್ ಇದೆ ಬಿಟ್ಟರೆ ಇನ್ನೆಲ್ಲ ಮಿಕ್ಕಿದೆಲ್ಲ ಸೇಮೇ. ನೋಡ್ಬೋದು ಈ ಥರ ಇದೆ ಡಿಸೈನ್. ಇದು ಒಂಥರ ಚೆನ್ನಾಗಿದೆ, ಗೋಲ್ಡ್ ಕಲರು. ಆ್ಯಂಡ್ ನೆಕ್ಸ್ಟ್ ಸೀರೆ ಬಂದ್ಬಿಟ್ಟು ಈ ಕಲರ್ ಸೀರೆ. ಇದು ಒಂಥರ ಕಲರ್ ಕಾಂಬಿನೇಷನ್ ನಂಗೆ ತುಂಬಾ ಇಷ್ಟ ಆಯಿತು, ನೀವು ನೋಡ್ಬೋದು, ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಏನು ಗೊತ್ತಾ, ಮೈಸೂರು ಸಿಲ್ಕ್ ಸೀರೆ ತೊಗೊಳೋದಕ್ಕೆ ಒಂದು 20-30 ನಿಮಿಷ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಆರಿಸ್ಕೊಂಡಿದ್ದೀನಿ ಆಯಿತಾ. ಇದೆಲ್ಲ ಸೀರೆ ಇದೆಯಲ್ಲ, ಅದ್ರ ಜೊತೆಗೆ ಇದು ಸೇರಿ ಇನ್ನು 5 ಸೀರೆನ ಏನಿಲ್ಲ ಅಂದ್ರೂ ಒಂದು 10 ನಿಮಿಷನೂ ಇಲ್ಲ, 5 ನಿಮಿಷದಲ್ಲಿ ಎಲ್ಲದನ್ನು ಇದು ಚೆನ್ನಾಗಿದೆ ಅಂತ ಆರಿಸ್ಕೊಂಡ್ಬಂದಿದ್ದೀನಿ. ಅಂದರೆ ತುಂಬಾ ಇಷ್ಟ ಆಯಿತು, ಏನೋ ಒಂಥರ ಚೆನ್ನಾಗಿ ಅನ್ನಿಸ್ತು. ನಮ್ಮಮ್ಮ ಕೂಡ ಉಟ್ಕೊಳ್ಳುತ್ತೆ ಆ್ಯಂಡ್ ನಾನು ಕೂಡ ಉಟ್ಕೋಬೋದು ಅಂತ ಹೇಳ್ಬಿಟ್ಟು ತಗೊಬಂದೆ. ಸೊ ಆ್ಯಂಡ್ ಲಾಸ್ಟ್ ಸೀರೆ ಬಂದ್ಬಿಟ್ಟು ಇದು. ಈ ಸೀರೆ ಕಲರು ನನಗೆ ತುಂಬಾ ಇಷ್ಟ ಆಯಿತು, ನೀವು ನೋಡ್ಬೋದು. ಪರ್ಪಲ್ ಪ್ಲಸ್ ಒಂಥರ ಡಾರ್ಕ್ ಪರ್ಪಲ್ ಕಾಂಬಿನೇಷನಲ್ಲಿದೆ. ಆಮೇಲೆ ಇಲ್ಲಿ ನೋಡ್ಬೋದು, ಈ ಸೀರೆನಲ್ಲಿ ಈ ಥರ ಏನು ಲೈನ್ಸ್ ಬಂದಿದೆ ಆಯಿತಾ. ಲೈನ್ಸ್ ಅಲ್ಲ, ಇದು ಚಕ್ಸ್ ಥರ ಬಂದಿದೆ. ಐ ಹೋಪ್ ಕಾಣಿಸ್ತಿದೆ ಅಂತ. ಸೊ ಪ್ಲಸ್ಸು ಇಲ್ಲಿ ನೋಡ್ಬೋದು, ಈ ಥರ ಬಾರ್ಡರಲ್ಲಿ ಈ ಥರ ಒಂಥರ ಡಾರ್ಕ್ ಪರ್ಪಲ್ ಅಥವಾ ಒಂಥರ ಬ್ರೌನಿಷ್ ಟೋನಿಗೆ ಬರ್ತಾ ಇದೆ ಇದು ಕಲರು. ಈ ಥರ ಒಂದು ಬಾರ್ಡರು, ಪ್ಲಸ್ ಕೆಳಗಡೆ ಕೂಡ ಗೋಲ್ಡ್ ಅಲ್ಲಿ ಒಂಥರ ಜರಿ ಬಾರ್ಡರ್ ಥರ ಬಂದಿದೆ. ಆ್ಯಂಡ್ ಇದ್ರ ಸೆರಗು ಈ ಥರ ಬಂದಿದೆ, ನೀವು ಇಲ್ಲಿ ನೋಡ್ಬೋದು. ಸೇಮ್ ಬಾರ್ಡರ್ ಏನಿದೆ ನೋಡಿ, ಅದ್ರ ಕಲರಲ್ಲೇ ಸೆರಗಿದೆ. ಅದ್ರ ಜೊತೆಗೆ ಸ್ವಲ್ಪ ಗೋಲ್ಡ್ ಜರಿದು ಬಾರ್ಡರ್ ಬಂದಿದೆ, ಡಿಸೈನ್ ಬಂದಿದೆ ಗೋಲ್ಡ್ ಜರಿದು. ಅದ್ರ ಜೊತೆಗೆ ಇದ್ರ ಬ್ಲೌಸ್ ನೋಡ್ಬೋದು, ಈ ಥರ ಸೇಮ್ ಬಾರ್ಡರ್ ಏನಿದೆ ನೋಡಿ, ಅದೇ ಕಲರಲ್ಲಿ ಬ್ಲೌಸ್ ಇದೆ. ಪ್ಲೇನ್ ಬ್ಲೌಸು, ಅದ್ರ ಮೇಲ್ಗಡೆ ಸ್ವಲ್ಪ ಗೋಲ್ಡ್ ಕಲರಲ್ಲಿ ಬುಟ್ಟ ಇದೆ, ಅಷ್ಟೇ. ಇಷ್ಟೇ ನೋಡಿ ಈ ಸೀರೆ. ಇದ್ರ ಪ್ರೈಸ್ ಬಂದ್ಬಿಟ್ಟು ಎಷ್ಟು ಕೊಟ್ವಮ್ಮ ಇದಕ್ಕೆ? ಇದ್ರ ಪ್ರೈಸ್ ಬಂದ್ಬಿಟ್ಟು 2845. ಸೊ ಇಷ್ಟು ಸೀರೆದು ಇಷ್ಟ ಆಯಿತು. ಟೋಟಲ್ ಎಷ್ಟು ಕೊಟ್ವಿ? ಎಷ್ಟಾಯಿತು, ಒಂದು 25,000 ಆಗಿರ್ಬೋದು ಎಲ್ಲ ಸೇರಿ, ಹೆಚ್ಚು ಕಡಿಮೆ. ಇವತ್ತಿನ ಸೀರೆ ಹಾಲ್ ಇದಾಗಿತ್ತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ. ಸೊ ನಾನು ಈ ಸೀರೆ ಎಲ್ಲ ತೊಗೊಂಡಿದ್ದು ತಿಪ್ಟೂರಲ್ಲಿ. ಯಾವುದಮ್ಮ ಅಂಗಡಿ ಹೆಸರು? ಓಸ್ವಾಲ್ ಅಂತ ಹೇಳ್ಬಿಟ್ಟು. ನಮ್ಮ ತಿಪ್ಟೂರಲ್ಲಿ ಅಂಗಡಿ ತುಂಬ ವರ್ಷಗಳಿಂದ ಇದೆ. ನಾವೇನು ಇದೇ ಒಂದೇ ಅಂಗಡಿಗೆ ಹೋಗ್ತೀವಿ ಅಂತ ಏನಿಲ್ಲ. ಸೊ ಈ ಸರಿ ಹೋಗಿದ್ದಾಗ ಈ ಅಂಗಡಿಗೆ ಹೋಗಿದ್ವಿ, ಚೆನ್ನಾಗಿತ್ತು. ಏನಮ್ಮ ಬೇರೆ ಇನ್ಯಾವ ಅಂಗಡಿಲಿ ಚೆನ್ನಾಗಿರ್ತಾವೆ ತಿಪ್ಟೂರಲ್ಲಿ? ಕರಣಲ್ಲಿ ಚೆನ್ನಾಗಿರುತ್ತಾ? ಕರಣ್ ಸಿಲ್ಕ್ ಹೌಸಲ್ಲಿ ಚೆನ್ನಾಗಿರುತ್ತೆ. ದಾವಣಗೆರೆ ಸ್ಯಾರಿ ಸೆಂಟ್ರಲ್ಲಿ ಚೆನ್ನಾಗಿರುತ್ತೆ. ಆಮೇಲೆ ಗಾಯತ್ರಿ ಸಿಲ್ಕ್ ಹೌಸಲ್ಲಿ ಚೆನ್ನಾಗಿರುತ್ತೆ. ಆಮೇಲೆ ಅಷ್ಟು ಅಂಗಡಿಗಳಿಗೆ ಹೋಗ್ತೀವಿ ನಾವು ತಿಪ್ಟೂರಲ್ಲಿ ಹೋದರೆ. ಸೊ ಇವಾಗ ನೆನಪು ಬರ್ತಾ ಇರೋದು ಅಷ್ಟೇ ಅಂಗಡಿ, ಅಷ್ಟೇ. ಅಮ್ಮ ಬಾರಮ್ಮ ಇಲ್ಲಿ, ಬಾರಮ್ಮ ಕೆಳಗಡೆ ಬಾ. ಕೆಳಗಡೆ ಕುತ್ಕೋಬೇಕು, ನೀನು ಕುತ್ಕೊಂಡ್ರೆ ಕಾಣಿಸುತ್ತೆ ಅಷ್ಟೇ. ಓಕೆ, ನೀನು ಇವಾಗ ಹೇಳು. ನನ್ನ ವಿಡಿಯೋದಲ್ಲಿ ಎಲ್ಲರೂ ಕೇಳ್ತಾರೆ, ನೀನು ಯಾಕೆ ಯಾರನ್ನೂ ತೋರಿಸಲ್ಲ ಅಂತ ಹೇಳ್ಬಿಟ್ಟು. ನೀನು ಯಾಕೆ ಬರಲ್ಲ ಅಂತ ಹೇಳು ಇವಾಗ ವಿಡಿಯೋದಲ್ಲಿ. ಹೇಳು ಯಾಕೆ ಬರಲ್ಲ ಅಂತ. ನೀನು ಒಬ್ಳೆ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ ನಾನು ಹೇಳ್ದೆ ನೋಡಿ, ಇಲ್ಲೇ ಬಂದು ಕೂತಿದ್ದಾರೆ, ಅವ್ರು ಮಾತೇ ಆಡಲ್ಲ. ಎಲ್ಲರೂ ಅಷ್ಟೇ ನಮ್ಮ ಮನೆಯಲ್ಲಿ. ಹಾಯ್ ಮಾಡು, ಹೋಗಿ ಹಾಯ್. ಓಕೆ, ಸಾಕ್ಬಿಡು ಅವಿನಾಶ್ ಕೈ. ಆಯಿತು, ಈಗ ಹೋಗ್ತಾ ಇದ್ದಾರೆ. ಸೊ